ಉಪವಾಸದಲ್ಲಿ ಎಲ್ಲ ಔಷಧಿಗಳು ಸೇರ್ಕೊಂಡಿದ್ದಾವೆ, ಎಲ್ಲ ಔಷಧಿಗಳು ಸೇರ್ಕೊಂಡಿದ್ದಾವೆ ಅಂತ ಹೇಳ್ತಾರೆ. ತಲೆನೋವು ಹೋಗ್ತದೆ, ಆಮೇಲಿಂದ ಹೊಟ್ಟೆ ನೋವು ಹೋಗ್ತದೆ. ಪೀರಿಯಡ್ಸ್ ಪ್ರಾಬ್ಲಮ್. ಕೆಲವು ತಾಯಂದ್ರು ಪಾಪ ಹೆಣ್ಮಕ್ಳು ಇಷ್ಟು ಕಷ್ಟ ಅನುಭವಿಸ್ತಿರ್ತಾರೆ, ಹೇಳೋಕ್ಕಾಗಲ್ಲ, ಗಂಡನ ಹತ್ರನೂ ಹೇಳ್ಕೊಳಕ್ಕಾಗಲ್ಲ. ಹೊಟ್ಟೆ ನೋವು ಬರ್ತಿರ್ತದೆ ಪೀರಿಯಡ್ಸ್ ಟೈಮಲ್ಲಿ. ಕೆಲವ್ರಿಗೆ ಕೇಳಿದ್ದೀನಿ, ಋತುಮತಿಯರಾದಾಗಿನಿಂದ ಹಿಡ್ಕೊಂಡು ಆ ಪೀರಿಯಡ್ಸ್ ನಿಲ್ಲವರೆಗೂ ಹೊಟ್ಟೆ ನೋವು ಅನುಭವಿಸಿದ್ದಾರೆ ಎಷ್ಟು ಜನ. ಎಷ್ಟು ತ್ರಾಸಾಗ್ತದೆ. ಕೆಲವರಿಗೆ ಆ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬರ್ತದೆ, ಎದೆ ನೋವು ಬರ್ತದೆ, ಬೇದಿ ಆಗ್ತದೆ. ಇಂತಹ ಎಲ್ಲ ಸಮಸ್ಯೆಗಳು ಉಪವಾಸದಲ್ಲಿ ನಿವಾರಣೆ ಆಗುತ್ತೆ. ಗರ್ಭಕೋಶದ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಇನ್ನು ಇತ್ತೀಚೆಗೆ ಕಲ್ಲುಗಳು, ಹೊರಗಡೆ ಎಲ್ಲ ಕಲ್ಲು ಕಡಿಮೆ ಆಗ್ತಾ ಇದೆ. ಎಲ್ಲ ಮನೆ ಕಟ್ಟಿ ಅದು ತಗೊಂಡು ರಸ್ತೆಗೆ ಹಾಕಿ ಕಡಿ ಮಾಡಿ ಕಂಕರ್ ಮಾಡಿ ಏನೋ ಮಾಡಿ ನಿಮ್ಮ ಒಳಗಡೆ ಕಲ್ಲು ಸೃಷ್ಟಿ ಆಗ್ತದೆ. ಕಿಡ್ನಿ ಸ್ಟೋನ್, ಗಾಲ್ ಬ್ಲಾಡರ್ ಸ್ಟೋನ್, ಪ್ಯಾನ್ಕ್ರಿಯಾಟಿಕ್ ಸ್ಟೋನ್, ಗೊತ್ತಾಯ್ತಲ್ವ? ಅಂದರೆ ಇವನ್ನು ಕೂಡ ಕರಗಿಸ್ಬೋದು. ಇವು ಹೊರಗಿನಿಂದ ಬಂದಂತಹವಲ್ಲ, ಹೊರಗಿನಿಂದ ಬಂದಂತಹವಲ್ಲ, ಇವು ಒಳಗೆ ನಿರ್ಮಾಣವಾದಂತಹವು, ಒಳಗೆ ಸೃಷ್ಟಿಯಾದಂತಹವು ಇವೆಲ್ಲ. ಆದ್ದರಿಂದ ಇದನ್ನು ಕರಗಿಸ್ಕೋಬೋದು ಉಪವಾಸದಲ್ಲಿ. ಆಪರೇಷನ್ ವಿದೌಟ್ ಎನಿ ಆಪರೇಷನ್. ಪೈಲ್ಸ್ ಪ್ರಾಬ್ಲಮ್ ಅಂದರೆ ಮೂಲವ್ಯಾಧಿ, ಅದು ನಿಮ್ಮ ಭಾಷೆಯಲ್ಲಿ ಮೂಲಾದಿ. ಇನ್ನು ಕೆಲವು ಮೂಳಾದಿ ಅಂತಾರೆ. ಲಾ ಹೇಳ್ಬಿಡ್ತಾರೆ, ಲಾ ಬದಲು ಮರಾಠಿ ಪ್ರಭಾವ, ಅದು ಮೂಳಾದಿ. ಅದು ಕೂಡ ನಿವಾರಣೆ ಆಗ್ತದೆ ಇದರಲ್ಲಿ. ಅದು ಆಪರೇಷನ್ ಮಾಡಬಾರ್ದು. ಮೂಲವ್ಯಾಧಿನೂ ಅಷ್ಟೇ. ಅಪೆಂಡಿಕ್ಸ್ ಆಪರೇಷನ್ ಮಾಡಬಾರ್ದು. ಟಾನ್ಸಿಲ್ಸ್ ಆಪರೇಷನ್ ಮಾಡಬಾರ್ದು. ಟಾನ್ಸಿಲ್ಸ್ ಗಂಟಿದೆಯಲ್ಲ, ಅದು ಬೇಕು ಮನುಷ್ಯನಿಗೆ. ಟಾನ್ಸಿಲ್ಸ್ ಆಪರೇಷನ್ ಮಾಡಬಾರ್ದು. ಈ ಮೂರನ್ನು ಕೂಡ ನಾವು ಸರಿಪಡಿಸ್ಬೋದು. ಅಲ್ಲಿ ಏನಾಗಿರುತ್ತೆ, ಮೂಲವ್ಯಾಧಿ ಆದಾಗ ಮಲ ಒಣಗಿ ಗಟ್ಟಿಯಾಗಿಬಿಟ್ಟಿರ್ತದೆ. ಆ ಕರುಳಿನ ತುದಿ ಭಾಗ, ಕೋಲೋನ್ ಅಂತ ಕರೀತಾರೆ ದೊಡ್ಡ ಕರಳಿಗೆ. ಆ ದೊಡ್ಡ ಕರಳಲ್ಲಿ ಕೊನೆಯ ಭಾಗದಲ್ಲಿ ರಕ್ತನಾಳಗಳಿರ್ತಾವಲ್ಲಿ, ಬ್ಲಡ್ ವೆಸಲ್ಸ್ ಇರ್ತವೆ. ಅವು ಉಬ್ಕೋಬೇಕು. ಮಲ ವಿಸರ್ಜನೆ ಆಗುವಾಗ ಉಬ್ಬುತ್ತವೆ. ಮಲ ವಿಸರ್ಜನೆ ಮುಗಿದ ಮೇಲೆ ಅವು ಆಕುಂಚನ ಪ್ರಸರಣ ಅಂತಿರಲ್ಲ, ಸಂಕುಚಿತ ಆಗ್ತಾವೆ. ಆವಾಗ ಅದನ್ನು ಏನಾಗಿರುತ್ತೆ, ಅಲ್ಲಿ ನೀವು ತಿಂದಂಥ ಬೇಯಿಸಿದ ಆಹಾರ ಒಣಗಿ ಗಟ್ಟಿಯಾಗ್ಬಿಟ್ಟಿರ್ತದೆ. ಅದ್ರ ಜೊತೆಗೆ ಇನ್ನೂ ಸಾಹಸ ಮಾಡ್ತಿರಲ್ಲ, ಬೆಳಿಗ್ಗೆ ಹೋಗಲೇಬೇಕು, ಅದು ಬರಲ್ಲ, ನೀವು ಬಿಡಲ್ಲ. ಅದೇ ಮೂಲವ್ಯಾಧಿಗೆ ಕಾರಣ. ಇನ್ಮೇಲೆ ಯಾರು ಸಾಹಸ ಮಾಡಿ ಎಲ್ಲಿ ಶಟ್ಲ್ ಕಾಕ್ ಆಡೋದ್ರಲ್ಲಿ, ವಾಕಿಂಗ್ ಮಾಡೋದ್ರಲ್ಲಿ, ಯೋಗ ಮಾಡೋದ್ರಲ್ಲಿ ಬೆಳಿಗ್ಗೆ 5 ಗಂಟೆಗೆ ಇಡೋದ್ರೆ ಸಾಹಸ ಮಾಡಿರಿ. ನೀವು ಅಲ್ಲೋಗಿ ಕೂತ್ಕೊಂಡು ಸಾಹಸ ಮಾಡೋಕ್ಕೆ ಹೋದರೆ ಗೊತ್ತಾಯ್ತಾ, ಅದು ಮೂಲವ್ಯಾಧಿ ಬಂದೇ ಬರ್ತದೆ. ಹಂಗೆ ಮಾಡಬೇಡಿ, ಗೊತ್ತಾಯ್ತಾ? ತಿಣಕಬಾರ್ದು ಹಂಗೆ. ಸಹಜವಾಗಿ ಬಂದಾಗ ಬರಲಿ. ಈಗ ಹಿಂದಿನ ಕಾಲದಲ್ಲಿ ಎಲ್ಲ ಬಯಲು ಕಡೆ ಹೋಗ್ತಿದ್ರು, ಆವಾಗ ಬೆಳಿಗ್ಗೆ ಮುಗಿಸ್ಕೋಬೇಕು ಅನ್ನೋ ಕಾಟ ಇರ್ತಿತ್ತು. ಈಗ ಹಂಗಿಲ್ಲ, ಟಾಯ್ಲೆಟ್ ರೂಮ್ಸ್ ಆಗಿದ್ದಾವೆ. ಆ ಬೆಳಿಗ್ಗೆ ಕೆಲವರಿಗೆ ಸ್ವಚ್ಛ ಆಗಲಿಲ್ಲ ಅಂದರೆ ಅದನ್ನೇ ತಲೆಗೆ ಚಿಂತೆ ಹಚ್ಕೊಂಡ್ಬಿಡ್ತಾರೆ. ಆಗಿಲ್ಲ. ಅದನ್ನು ತಲೆ ಕೆಡಿಸ್ಕೋಬೇಡಿ. ಇನ್ನೊಂದು ಬೇಕಾದ್ರೆ ಸಾಹಸ ಮಾಡಿ. ಏನಂದರೆ, ಇವತ್ತು ಮಲ ವಿಸರ್ಜನೆ ಆಗೋ ತನಕ ನಾನು ಊಟ ಮಾಡಲ್ಲ, ಚಹಾ ಕುಡಿಯಲ್ಲ, ಅಂಥವು ಮಾಡೋಂಗಿಲ್ಲ. ಒಳ್ಳೊಳ್ಳೆ ಸಂಕಲ್ಪ ಮಾಡೋಂಗಿಲ್ಲ. ಇವತ್ತು ಇದೇನಾರ ಆಗಲಿ, ಆಪ್ರೇಷನ್ಗೆ ಹೋಗೋದಾಗಲಿ, ಹಿಂಗೆಲ್ಲ ಮಾಡಬೇಡಿ, ಗೊತ್ತಾಯ್ತಾ? ಅಂದರೆ ಉಪವಾಸದಲ್ಲಿ ಎಲ್ಲ ಕಾಯಿಲೆಗಳಿಗೆ ಔಷಧಿ ಇದೆ. ಆದರೆ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ರೆ, ನೀವು ಔಷಧಿ ತೊಗೊಂಡು ಕಿಡ್ನಿ ಫೇಲ್ಯೂರ್ ತನ್ನಿಂದ ತಾನೇ ಆಗಲ್ಲ. ಅಬ್ನಾರ್ಮಲ್ ಲೈಫ್, ಯಾವಾಗಲೂ ಮಲ್ಕೊಳ್ಳೋದು, ಯಾವಾಗಲೂ ಎದ್ದೇಳೋದು, ನಿದ್ದೆಗೆಡೋದು, ಜೊತೆಗೆ ಔಷಧಿಗಳನ್ನು ಸಿಕ್ಕಾಪಟ್ಟೆ ಪೇನ್ ಕಿಲ್ಲರ್ಸ್ ತಗೊಳ್ಳೋದು, ಇವೆಲ್ಲ ಮಾಡಿದ್ರೆ ಕಿಡ್ನಿ ಹೋಗುತ್ತೆ. ಕಿಡ್ನಿ ಹೋದ್ಮೇಲೆ ಡಯಾಲಿಸಿಸ್ ಶುರು ಆದಮೇಲೆ ಏನು ಮಾಡೋಕ್ಕೆ ಬರಲ್ಲ. ಇನ್ನೊಬ್ಬರಿಗೆ ನಮ್ಮ ಉಪವಾಸ ಕೆಲಸ ಮಾಡಲ್ಲ. ಟೈಪ್ 1 ಡಯಾಬಿಟೀಸ್ ಅಂತ ಹೇಳ್ತಾರೆ, ಜುವೆನೈಲ್ ಡಯಾಬಿಟೀಸ್ ಅಂತಾರೆ, ಟೈಪ್ 1 ಡಯಾಬಿಟೀಸ್ ಅಂತಾರೆ. ಸಣ್ಣ ಮಕ್ಕಳಿಗೆ ಏನು ಶುಗರ್ ಬರುತ್ತಲ್ಲ, ಅವ್ರಿಗೆ ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಇನ್ನು ಬಾಕಿಯವ್ರಿಗೆಲ್ರಿಗೂ ಕೂಡ ಎಲ್ಲ ಕಾಯಿಲೆಗೂ ಚಿಕಿತ್ಸೆ ಇದೆ.
ಕೆಲವು ತಾಯಂದ್ರು ಬರ್ತಾರೆ, ಅವರು ಕಾಯಿಲೆ ಲಿಸ್ಟ್ ಹೇಳಕ್ಕೆ ಶುರು ಮಾಡ್ತಾರೆ. ಇಮ್ಮಡಿ ನೋವಿಂದ ಹಿಡ್ಕೊಂಡು ಟಾಂಕ್ ಬ್ಯಾನಿ, ಮೊಣಕಾಲು ಬ್ಯಾನಿ, ಜೊತೆಗೆ ಇಲ್ಲಿ ತನಕನೂ ಬರ್ತಾರೆ, ಕತ್ತು ಬ್ಯಾನಿ, ಗೋಣು ಬ್ಯಾನಿ, ಆಮೇಲೆ ಮೈಗ್ರೇನ್. ನಾನು ಹೇಳ್ತೀನಿ, ತಡೆಯವ ಸ್ವಲ್ಪ ನಿಲ್ಲು ನಿಲ್ಲು ನಿಲ್ಲು. ಒಂದೊಂದು ಕಾಯಿಲೆಗೆ ಒಂದೊಂದು ಮಾತ್ರೆ, ಒಂದೊಂದು ಕಾಯಿಲೆಗೆ ಒಂದೊಂದು ಚಿಕಿತ್ಸೆ ಇಲ್ಲವ ನಮ್ಮಲ್ಲಿ. ಇದೊಂದು ಮಾಡು. ಯಪ್ಪ, ಇಷ್ಟು ಮಾಡಿದ್ರೆ ಎಲ್ಲ ಹೋಗ್ಬಿಡ್ತಾವ ನಾವು. ಮತ್ತು ಈಗ ಬರ್ಸ್ಕೊಳ್ಳುವಾಗ ಉಂಡು ಬರ್ಸ್ಕೊಂಡಿರಲ್ಲ, ಇವಾಗ ಉಪವಾಸ ಮಾಡಿ ಹೋಗಿಸ್ಕೊಳ್ಳಿ. ಉಪವಾಸ ಮಾಡಿ ಹೋಗಿಸ್ಕೋಬೋದು. ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು, ಸರ್ವ ಔಷಧಿಗಳು ಇದೆ ಉಪವಾಸದಲ್ಲಿ, ಸರ್ವಕ್ಕೂ ಔಷಧಿ ಇದೆ. ಅದಕ್ಕೆ ಆಯುರ್ವೇದ ಘೋಷಣೆ ಮಾಡ್ತು, ಲಂಘನಂ ಪರಮ ಔಷಧಂ. ಲಂಘನವೇ, ಲಂಘನ ಅಂದರೆ ಉಪವಾಸ, ಶ್ರೇಷ್ಠವಾದ ಔಷಧಿ ಅಂತ ಹೇಳಿ. ಪರಮ ಔಷಧಂ. ಈ ಉಪವಾಸದ ಇತಿಹಾಸ ಹೇಳಬೇಕಾದ್ರೆ ನೆನ್ನೆ ಪ್ರಾಣಿ ಪಕ್ಷಿದೆಲ್ಲ ಹೇಳಿದ್ನಲ್ಲ, ಒಬ್ಬ ತಾಯಿಂದ ಹೇಳ್ತಿದ್ರು, ತುಂಬ ಚೆನ್ನಾಗಿತ್ತಪ್ಪವ್ರೆ. ಆ ಪಕ್ಷಿಗಳು ಉಪವಾಸ ಮಾಡ್ತವೆ ಅಂತ ಕೇಳಿ ನನಗೂ ಉಪವಾಸ ಮಾಡಬೇಕು ಅನ್ನಿಸ್ತು, ಖುಷಿ ಆಯ್ತು ನನಗೆ. ಇನ್ನೂ 3 ದಿವಸ ಉಪವಾಸ ಮಾಡ್ತೀನಿ ಅಂದರು ಅವರು. ಆವಾಗ ಇನ್ನೊಂದು ಮಾತು ಹೇಳಬೇಕು ಇವಾಗ ನಾನು. ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್. ನೀವು ಇಂಗ್ಲೀಷ್ ಒಂಚೂರು ಅರ್ಥ ಆಗುತ್ತೆ ಅನ್ಕೊತೀನಿ, ಕನ್ನಡದಲ್ಲಿ ಹೇಳ್ತೀನಿ. ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್ ಕ್ರಿಯೇಟೆಡ್ ಬೈ ನೇಚರ್, ಕ್ರಿಯೇಟೆಡ್ ಬೈ ನಾಟ್ ಹ್ಯೂಮನ್ ಬೀಯಿಂಗ್, ನಾಟ್ ಸೈಂಟಿಸ್ಟ್, ನಾಟ್ ಸೈಂಟ್. ಸಂತರಾಗಲಿ, ವಿಜ್ಞಾನಿಗಳಾಗಲಿ, ಅಥವಾ ಯಾರೋ ಮನುಷ್ಯ ಆಗಲಿ ಕಂಡುಹಿಡಿದಿದ್ದಲ್ಲ ಉಪವಾಸ. ಕ್ರಿಯೇಟೆಡ್ ಬೈ ನೇಚರ್, ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್. ಮೊದಲನೆಯ ಮತ್ತು ಕೊನೆಯ ಔಷಧಿ ಯಾರು ಮಾಡಿದ್ದಾರೆ? ಪ್ರಕೃತಿಯಿಂದ ಸೃಷ್ಟಿಸಲ್ಪಟ್ಟಂತಹ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್ ಕ್ರಿಯೇಟೆಡ್ ಬೈ ನೇಚರ್ ಈಸ್ ಫಾಸ್ಟಿಂಗ್. ಫಾಸ್ಟಿಂಗ್ ನೋಡಿ, ಬೇಕಾದರೆ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ನೀವು ಬದುಕಿದ್ರೆ, ಯಾವ ಕಾಯಿಲೆನೂ ಇಲ್ಲದೆ, ಶುಗರ್ ಇಲ್ಲದೆ, ಏನಾದರೂ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಬದುಕಿದ್ರೆ, ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಉಪವಾಸ ಜಾಸ್ತಿ ಮಾಡ್ತಾರೆ ಇನ್ಮೇಲೆ. ಅದಕ್ಕೆ ನಾನು ಹೇಳ್ತಿರ್ತೀನಿ, ಈಗ ನೀವು ಉಪವಾಸದ ಪುಸ್ತಕ ತೊಗೊಂಡು ಇಟ್ಕೊಂಬಿಡಿ, ಸ್ಪಿರುಲಿನ ಡಬ್ಬ ತೊಗೊಂಡು ಇಟ್ಕೊಂಬಿಡಿ. ಸ್ಪಿರುಲಿನ 2 ವರ್ಷ ಇಟ್ಟರು 3 ವರ್ಷ ಇಟ್ಟರು ಏನಾಗಲ್ಲ. ಅದ್ರ ಸೀಲ್ ಹೊಡಿಬಾರ್ದು, ಅದ್ರ ನೀರು ಬೀಳಬಾರ್ದು, ಅದಕ್ಕೆ ತೇವಾಂಶ ಹೋಗಬಾರ್ದು ಅಷ್ಟೇ. ಆಮೇಲೆ ಫ್ರಿಜ್ನಲ್ಲೂ ಇಡಬೇಡಿ, ಅದನ್ನೇನು ಎಲ್ಲಿ ಬೇಕಾದರೆ ಇಟ್ಕೊಳ್ಳಿ, ಸ್ವಚ್ಛ ಜಾಗದಲ್ಲಿ ಇಟ್ಬಿಡಿ. 3 ವರ್ಷ ಇಟ್ಟರು ಸ್ಪಿರುಲಿನ ಏನಾಗೋದಿಲ್ಲ. ಗೊತ್ತಾಯ್ತಲ್ವಾ? ನಿಮ್ಮ ಮೊಮ್ಮಕ್ಕಳು ನಾಳೆ ಇನ್ನೊಂದು 10 ವರ್ಷ 15 ವರ್ಷ ಮುಂದೆ, ಅಜ್ಜ ಅಥವಾ ಅಜ್ಜಿ, ಆಯಿ, ಅವ್ರು ಯಾರೋ ಒಬ್ಬರು ಸ್ವಾಮಿಗಳು ಬಂದಿದ್ರಂತಲ್ಲ, ಕಣ್ಣಿಲ್ದಿದ್ದವರು, ಉಪವಾಸ ಮಾಡಿಸಿದ್ರಂತಲ್ಲ, ಉಪವಾಸದ ಪುಸ್ತಕ ಇತ್ತಂತೆಲ್ಲ ತಗೊಂಡಿದ್ದ ನೀನು? ಇಲ್ಲ ಮಗ, ನಾನು ಹೋಗಲೇ ಇಲ್ಲ. ಅವ್ರು ನಿಮಗೆ ಗ್ಯಾರಂಟಿ ಸುಮ್ಮನೆ ಬೈಯಲ್ಲ, ಗೊತ್ತಾಯ್ತಾ? ಚೆನ್ನಾಗಿ ಬೈಸ್ಕೊತೀರ. ಅದಕ್ಕೆ ನಿಮ್ಮ ಮಕ್ಕಳ ಕೈಲಿ ಮೊಮ್ಮಕ್ಕಳ ಕೈಲಿ ಬೈಸ್ಕೋಬಾರ್ದು ಅಂತಿದ್ರೆ, ಈಗ ವಚನ ನಮ್ಮ ಮಕ್ಕಳು ಮುಂದೆ ನೆನೆಸ್ತಾವೆ. ಓ, ನಮ್ಮವ್ನಿಗೆ ಹಿಂಗೆ ಆಗಿತ್ತಂತೆ, ತೊಂದರೆ ಆಗಿತ್ತಂತೆ, ಗುರುಗಳು ಬಂದು ಚೆನ್ನಾಗಿ ಮಾಡಿದ್ರಂತೆ ಅಂಥೇಳಿ ಅವ್ರ ಮಕ್ಕಳ ಕಾಲಕ್ಕೆ ನೆನೆಸ್ತಾರೆ. ಅವ್ರ ಅಜ್ಜಿನೂ ನೆನೆಸ್ತಾರೆ, ಅವ್ರ ಮಮ್ಮಿನ ಸುನೀತಾನೂ ನೆನೆಸ್ತಾರೆ. ಹೌದು, ನಮ್ಮ ಅಜ್ಜಿ ಹಿಂಗೆ ಮಾಡಿಸಿದ್ರಂತೆ ಅಂತೇಳಿ. ಅದಕ್ಕೆ ನಿಮ್ಮ ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕೂಡ, ನಿಮ್ಮ ಮೊಮ್ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಕೂಡ ಉಪವಾಸ ಕಲಿಬೇಕು. ನೀವು ಉಪವಾಸದ ಪುಸ್ತಕ ನಿಮ್ಮ ಮನೇಲಿ ತೊಗೊಂಡು, ನೀವು ಓದಿದ್ರೂ ಪರವಾಗಿಲ್ಲ, ತಗೊಂಡೋಗಿ ಇಡೀ ಸಾಕು. ಆರೋಗ್ಯಾಮೃತ ಮತ್ತು ಉಪವಾಸ ಏನಿದೆ ರಹಸ್ಯ ಪ್ರತಿಯೊಬ್ಬರ ಮನೇಲಿ ಇರಬೇಕದು. ಧರ್ಮಗ್ರಂಥಗಳಿದ್ದಂಗೆ ಆರೋಗ್ಯದ ವಿಷಯದಲ್ಲಿ ಅವು ಧರ್ಮಗ್ರಂಥಗಳಿದ್ದ ಹಾಗೆ ಇಡಬೇಕು, ಗೊತ್ತಾಯ್ತಲ್ವಾ? ಆದ್ದರಿಂದ ಉಪವಾಸ ಅದು ದಿವ್ಯವಾದ ಔಷಧಿ. ನೆನ್ಪಿಟ್ಕೊತೀರ ಇದನ್ನ? ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್. ಕೊನೆಗೆ ಎಲ್ಲ ಮೆಡಿಸನ್ಗಳು ಫೇಲ್ ಆಗ್ತವೆ. ಇದನ್ನು ಬರೆದಿಟ್ಕೊಳ್ಳಿ. ಟೆಲಿಮೆಡಿಸನ್ ಬರಲಿ, ರೋಬೋಟ್ ಮೆಡಿಸನ್ ಕೊಡಲಿ, ಯಾವುದೇ ಬರಲಿ, ಕೊನೆಗೆಲ್ಲ ಮೆಡಿಸನ್ಗಳು ಡಿಸ್ಪ್ರೂವ್ ಆದಾಗ, ಬೇಸಾಬೀತ್ ಆದಾಗ, ಅವತ್ತು ಬರ್ತಕ್ಕಂಥದ್ದು ಉಪವಾಸ ಒಂದೇ. ಆದ್ದರಿಂದ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಮೆಡಿಸನ್ ಕ್ರಿಯೇಟೆಡ್ ಬೈ ನೇಚರ್ ಈಸ್ ಫಾಸ್ಟಿಂಗ್. ಮೊದಲನೆಯ ಮತ್ತು ಕೊನೆಯ ಔಷಧಿ
ಪ್ರಕೃತಿ ನಿರ್ಮಿಸಿದಂಥ ಮೊದಲನೆಯ ಕೊನೆಯ ಔಷಧಿ ಉಪವಾಸ.